ಟುಡೇ ವಾಸ್ ಸಪೋಸ್ ಟು ಬಿ ಅ ನಾರ್ಮಲ್ ಡೇ, ಬಟ್ ನನಗೆ ತುಂಬಾನೇ ಥಾಟ್ಸ್ ಓಡ್ತಿತ್ತು. ನಾನು ನಾರ್ಮಲ್ ಆಗಿ ಆಫೀಸ್ಗೆ ಹೋಗಬೇಕಿತ್ತು ಇಷ್ಟೊತ್ತಿಗೆ. ಇಟ್ಸ್ ಆಲ್ರೆಡಿ 9:30. ಆಫೀಸಲ್ಲಿ ಇರಬೇಕಿತ್ತು ನಾನು. ಬಟ್ ಇವತ್ತು ನಾನು ಆಫೀಸಿಗೆ ರಜೆ ಹಾಕಿ ಇಲ್ಲಿ ಕುತ್ಕೊಂಡಿದ್ದೀನಿ ರೂಮಲ್ಲಿ 4 ಗೋಡೆಗಳ ಮಧ್ಯ. ಅಂದರೆ ದ ರೀಸನ್ ಇಸ್ ಯೂಟ್ಯೂಬ್. ಸುಮಾರು ದಿನದಿಂದ ಸುಮಾರು ಥರದ ವಿಡಿಯೋ ಮಾಡಬೇಕು ಅಂತ ತುಂಬ ಆಸೆಯಿಂದ ಕುತ್ಕೊಂಡಿದ್ದೆ. ಕಂಟೆಂಟ್ ಕ್ರಿಯೇಷನ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾನು ಯಾವತ್ತೂ ಯೋಚನೆ ಮಾಡಿರಲಿಲ್ಲ ನನಗೆ ವಿಡಿಯೋ ಎಡಿಟಿಂಗ್ ಬರಲ್ಲ, ನಂಗೆ ವಾಯ್ಸ್ ಓವರ್ ಕೊಡೋದಕ್ಕೆ ಬರಲ್ಲ, ನಂಗೆ ಕನ್ನಡ ಕಚ್ಕಟ್ಟಾಗಿ ಮಾತಾಡೋದಕ್ಕೆ ಬರಲ್ಲ, ಪ್ಲಸ್ ನನ್ನ ಹತ್ರ ಏನು ನೀಶ್ ಇಲ್ಲ, ಪ್ಲಸ್ ನನ್ನ ರೂಮ್ ಏಸ್ಥೆಟಿಕ್ ಆಗೂ ಇಲ್ಲ. ಇದೆಲ್ಲ ಯೋಚನೆ ಮಾಡಿರಲಿಲ್ಲ. ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಂಗೆ ಇಷ್ಟೊಂದು ಕಷ್ಟ ಆಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಬಟ್ ಹಾಗಂತ ನನ್ನ ಹತ್ರ ಆಪ್ಷನ್ ಇಲ್ಲ ಅಂತಲೂ ಅನ್ಕೋಬೇಡಿ. ಇವಾಗಲೂ ನಾನು ಈ ಕಷ್ಟವಾಗಿರೋ ಜರ್ನಿನ ಆರಾಮ್ಸೆ ಬಿಟ್ಟು ನನ್ನ ಪೀಸ್ಫುಲ್ ಲೈಫ್ನ ಲೀಡ್ ಮಾಡ್ಬೋದು. ಬಟ್ ಆಮ್ ಐ ಗೋಯಿಂಗ್ ಟು ಡೂ ದ್ಯಾಟ್? ನಾಟ್ ಎಟ್ ಆಲ್. ಬಿಕಾಸ್ ಈ ಜರ್ನಿನ ನಾನು ಬೇರೆಯವ್ರಿಗೋಸ್ಕರ ಅಂತೂ ಸ್ಟಾರ್ಟ್ ಮಾಡಿಲ್ಲ, ನನಗೋಸ್ಕರ ಸ್ಟಾರ್ಟ್ ಮಾಡಿದೆ. ಸೊ ಐ ವಿಲ್ ಕಂಟಿನ್ಯೂ. ಕೆಲವೊಂದ್ಸತಿ ಅನ್ಸುತ್ತೆ ಆ ಟೈಮಲ್ಲಿ ಯೋಚನೆ ಮಾಡೋದಿರೋದೇ ಒಳ್ಳೇದಾಯ್ತು, ಬಿಕಾಸ್ ಅಷ್ಟೆಲ್ಲ ಯೋಚನೆ ಮಾಡ್ಕೊಂಡು ನಾನು ಇದನ್ನು ಸ್ಟಾರ್ಟ್ ಮಾಡೋದಂತೂ ಇಂಪಾಸಿಬಲ್ ಅಲ್ವಾ. ಸೊ ಕೆಲವೊಂದ್ಸತಿ ಜಾಸ್ತಿ ಯೋಚನೆ ಮಾಡದೆ ಏನು ಸ್ಟಾರ್ಟ್ ಮಾಡ್ತೀವಲ್ಲ ಅದರಲ್ಲೂ ಒಂದು ಖುಷಿ ಇರುತ್ತೆ. ಬಿಕಾಸ್ ಏನೋ ಒಂದು ಮಾಡ್ತಿರ್ತೀರ, ಫೈನಲಿ ಅದರಿಂದ ರಿಸಲ್ಟ್ ಬಂದಾಗ ನಿಮಗೆ ತುಂಬಾ ಖುಷಿ ಆಗುತ್ತೆ. ಬಟ್ ಈ ಖುಷಿ ಡಿಪೆಂಡ್ ಆಗುತ್ತೆ ನಿಮ್ಮ ಮೇಲೆ. ಅದು ಹೇಗಂತ ಹೇಳ್ತೀನಿ ಕೇಳಿಸ್ಕೊ. ಸೊ ಅದು ಹೇಗಪ್ಪ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಅಂತಂದರೆ, ನೀವು ಯಾವುದೇ ಒಂದು ಜರ್ನಿನ ಸ್ಟಾರ್ಟ್ ಬೇರೆಯವ್ರಿಗೋಸ್ಕರ ಮಾಡಿದ್ರೆ ಅಥವಾ ಅವ್ರು ಯಾರೋ ಮಾಡ್ತಿದ್ದಾರೆ ಅಂತ ಮಾಡಿದರೆ ಖುಷಿಯಾಗಿರೋದಕ್ಕೆ ಚಾನ್ಸೇ ಇಲ್ಲ. ಖುಷಿ ಆದರೂ ಏನಾದರೂ ಸಿಕ್ಕಿದ್ರು ಅದರಿಂದ ಇಟ್ಸ್ ನಾಟ್ ವರ್ತ್ ಇಟ್ ಯಾರ್. ಮೇ ಬಿ ಸಕ್ಸಸ್ಫುಲ್ ಆಗ್ಬೋದು, ಮೇ ಬಿ ಸಕ್ಸಸ್ನ ನೀವು ಹೇಗೆ ಡಿಫೈನ್ ಮಾಡ್ತೀರಾ ಅದ್ರ ಬೇಸಿಸ್ ಮೇಲೆ ನಿಮ್ಗೆ ಆ ಸಕ್ಸಸ್ ಸಿಗ್ಬೋದು, ದುಡ್ಡು ಬರ್ಬೋದು, ಏನು ಬೇಕಾದರೂ ಬರ್ಬೋದು. ಬಟ್ ಸ್ಟಿಲ್ ಅಟ್ ದಿ ಎಂಡ್ ಯು ವೋಂಟ್ ಬಿ ಹ್ಯಾಪಿ. ದ ರೀಸನ್ ಇಸ್ ಯು ಡಿಡ್ ನಾಟ್ ಡೂ ಇಟ್ ಫಾರ್ ಯು, ಯು ಡಿಡ್ ಇಟ್ ಫಾರ್ ಸಮ್ಮನ್ ಎಲ್ಸ್. ಸೊ ನಾನು ಯಾವಾಗಲೂ ಅನ್ನೋದಿಷ್ಟೇ, ನಿಮಗೇನು ಬೇಕು ಅದನ್ನು ಮಾಡಿ. ಎಂಡ್ ರಿಸಲ್ಟ್ ಚೆನ್ನಾಗಿರುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ನಿನಗೆ ಬೇಕಾಗಿರೋದನ್ನು ನೀನು ಟ್ರೈ ಮಾಡಿದೋ ಅನ್ನೋ ಖುಷಿ ನಿಮಗಿರುತ್ತೆ. ಸೊ ದ್ಯಾಟ್ ಈಸ್ ಇಂಪಾರ್ಟೆಂಟ್ ಅಲ್ವಾ. ಸೊ ದ್ಯಾಟ್ ಈಸ್ ವೈ ಐ ಆಲ್ವೇಸ್ ಸೇ ವರ್ಕ್ ಫಾರ್ ದ ಗೋಲ್ ದಟ್ ಯು ಹ್ಯಾವ್. ಒಂದು ಗೋಲ್ ಇಟ್ಕೊಳ್ಳಿ, ಎವ್ರಿ ಮಿನಿಟ್ ಎವ್ರಿ ಸೆಕೆಂಡ್ ಅದೇ ಗೋಲ್ಗೋಸ್ಕರ ವರ್ಕ್ ಮಾಡಿ. ಎಂಡ್ ರಿಸಲ್ಟ್ ಏನಿರುತ್ತೋ ನನಗಂತೂ ಗೊತ್ತಿಲ್ಲ, ಬಿಕಾಸ್ ವಿ ಆಲ್ ಆರ್ ಲೀಡಿಂಗ್ ಅ ಲೈಫ್ ಫಾರ್ ದ ಫಸ್ಟ್ ಟೈಮ್. Let it be, but you are doing it for yourself. That happiness is going to hit you different. Yes. ಈ ಪ್ಲಾಂಟ್ಸ್ಗಳು ಹಾಗೆ ಕಂಡ್ರು. ಆ ಪ್ಲಾಂಟ್ಸ್ಗಳನ್ನ ಹೇಗೆ ನೋಡ್ಕೋಬೇಕು ಹಾಗೆ ನೋಡ್ಕೊಂಡ್ರೆ ಮಾತ್ರ ಅದು ಒಳ್ಳೇದಾಗಿ ಗ್ರೋ ಆಗುತ್ತೆ. ಬಟ್ ಅದೇ ಪ್ಲಾಂಟ್ನ ಯಾವುದೋ ಒಂದು ಬೇರೆ ಪ್ಲಾಂಟ್ನ ಇಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ, ಹೀಗೆ ಇಟ್ಕೊಂಡಿದ್ದಾರೆ ಅಂತ ಹೇಳಿ ಅದನ್ನು ನೀವು ಹಾಗೆ ಇಟ್ಕೊಳ್ಳೋದಕ್ಕೆ ಹೋದರೆ ಏನಾಗುತ್ತೋ ನಿಮಗೂ ಗೊತ್ತಿದೆ, ಸತ್ತೋಗ್ಬಿಡುತ್ತೆ ಅಲ್ವಾ. ಲೈಫ್ನ ತುಂಬ ಕಾಂಪ್ಲಿಕೇಟ್ ಮಾಡ್ಕೊಳ್ಳೋದು ಬೇಡ. ಲೈಫ್ನ ಸಿಂಪಲ್ ಆಗಿ ಈಸಿಯಾಗಿ ಲೀಡ್ ಮಾಡೋಣ. ದ ಓನ್ಲಿ ಥಿಂಗ್ ಇಸ್ ಹ್ಯಾವ್ ಅನ್ ಎಂಡ್ ಗೋಲ್, ವರ್ಕ್ ಫಾರ್ ಇಟ್. ನಿಮಗೇನು ಬೇಕು ಅದನ್ನು ಮಾಡಿ. ಯಾರೋ ಒಬ್ರು ಬಂದು ಅದು ಮಾಡ್ತಿದ್ದಾರೆ ಇದು ಮಾಡ್ತಿದ್ದಾರೆ ಅದನ್ನೆಲ್ಲ ನೋಡ್ಕೊಂಡು ನೀವು ಕನ್ಫ್ಯೂಷನ್ ಆದರೆ ಏನಾಗುತ್ತೆ ಗೊತ್ತಾ? ಡಿಪ್ರೆಷನ್. ಗೊತ್ತಾಯ್ತು ತಾನೆ? ಎಸ್, ಅದೇ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಯಾವಾಗಲೂ ಹೇಳೋದು ಇಷ್ಟೇ, ನಿಮಗೆ ಏನು ಬೇಕು ಅದನ್ನು ಮಾಡಿ. ನಿಮಗದ್ರಿಂದ ಒಳ್ಳೇದಾಗುತ್ತೋ ಕೆಟ್ಟದಾಗುತ್ತೋ ನಂಗಂತೂ ಗೊತ್ತಿಲ್ಲ. ಬಟ್ ಇಫ್ ಯು ಹ್ಯಾವ್ ಅ ಗೋಲ್, ಇಫ್ ಯು ವರ್ಕ್ ಫಾರ್ ಇಟ್, ನೀವು ಡೈವರ್ಟ್ ಆಗೋದು ಕಮ್ಮಿ ಆಗುತ್ತೆ, ಪ್ಲಸ್ ಡಿಪ್ರೆಷನ್ ತಪ್ಪುತ್ತೆ. ಗೊತ್ತಾಯ್ತಾ? ಜನರ ಮಾತನ್ನ ಇಲ್ಲಿಂದ ಕೇಳಿಸ್ಕೊಂಡು ಇಲ್ಲಿಂದ ಬಿಡೋ ಹಾಗೆ ಆಗುತ್ತೆ ವೆನ್ ಯು ಹ್ಯಾವ್ ಅ ಗೋಲ್ ಆ್ಯಂಡ್ ಯು ವರ್ಕ್ ಫಾರ್ ಇಟ್. ವಿಡಿಯೋ ಎಂಡ್ ಆಗೋದಕ್ಕಿಂತ ಮುಂಚೆ ನಾನು ಇಷ್ಟೇ ಹೇಳೋದು ನಿಮಗೆಲ್ಲ, ನಿಮ್ದೇನು ಗೋಲ್ ಇದೆ ಅದನ್ನು ಇವತ್ತೇ ನೆನ್ಪಿಟ್ಕೊಳ್ಳಿ. ಆ ಗೋಲ್ಗೋಸ್ಕರ ಇನ್ಮೇಲಿಂದ ವರ್ಕ್ ಮಾಡಿ. Okay, and write that goal down somewhere. It could be anywhere. Then comment box kuda agirbodu. So do it right now. Okay, bye. See you next video.